ನೋಡಿ, ಈಗ ಆರೋಪ ಬರ್ತಾ ಇರೋದೇನಪ್ಪ ಅಂತಂದರೆ ಪರಶುರಾಮ್ ಅವರು ಒತ್ತಡದಿಂದ ಸತ್ತರು ಅಂತ ಅವರ ಪತ್ನಿ ಆರೋಪ ಮಾಡಿದ್ರು. ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಏನು ಅಂತೇಳಿ. ಆಮೇಲೆ ದುಡ್ಡು ಕೇಳ್ತಾ ಇದ್ರು. 7 ತಿಂಗಳು ಮಾತ್ರ 30, ಈ ಹಿಂದೆ ಕೊಟ್ಟಿದ್ದಾರೆ 30 ಲಕ್ಷ, ಮತ್ತೆ 30 ಲಕ್ಷ ಕೇಳಿದರು. ನೋಡಿ, ನಂದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದರಲ್ಲಿ. ಸಚಿವ MLA 30 ಲಕ್ಷ ಕೇಳಿದರು ಅಂತಂದರೆ ಫಸ್ಟು ಅವರನ್ನು ಕಿತ್ತು ಬಿಸಾಕಬೇಕು ಪಾರ್ಟಿಯಿಂದ. ನಂಬರ್ 1 ಆರೋಪ ಸಾಬೀತು ಆದರೆ, ಅಥವಾ ಸಾಬೀತಾಗೋ ತನಕ ಮತ್ತೆ ಸೇರಿಸ್ಕೊಳ್ಳಿ. 1. 2ನೇದು, ಇವರು ದಲಿತ ಅನ್ನೋ ಕಾರಣಕ್ಕಾಗಿ ಇವರು 30 ಲಕ್ಷ ಕೊಟ್ಟಿದ್ರೆ ಇವರು ಕೂಡ ಅಪರಾಧಿನೇ ಆಗ್ತಾರೆ ಅಲ್ವಾ? ಆ ಪ್ರಶ್ನೆ ಬರಲ್ಲ. ಲಂಚ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು, ನಂಬರ್ 1. ಆದರೆ ನನ್ನ ಅಬ್ಜೆಕ್ಷನ್ ಏನು ಗೊತ್ತಾ, ಪರಶುರಾಮ್ ಅವರ ಬಗ್ಗೆ ಅವರ ಪತ್ನಿ ಹೇಳ್ದಂಗೆ ಅವರ ಜಾತಿ ನಿಂದನೆ ಏನಾದರೂ ಮಾಡಿದ್ದರೆ ಅದು ಅಕ್ಷಮ್ಯ ಅಪರಾಧ ಮಾತ್ರವಲ್ಲ, ಈ ಶಾಸಕರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಮತ್ತು ದಲಿತ ಸಂಘಟನೆಗಳದ್ದು ನಿಜವೇ ಆಗಿದ್ದರೆ ಭಾಳ ದೊಡ್ಡ ಹೋರಾಟವನ್ನು ಮಾಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ಅವರು 30 ಲಕ್ಷ ಕೇಳಿದ್ದರೆ ಲಂಚ ಕೇಳೋ ತಪ್ಪು, ಈ ಹಿಂದೆ ಇವರು ಲಂಚ ಕೊಟ್ಟಿದ್ರೆ ಅದು ಕೂಡ ತಪ್ಪು. ಅದಕ್ಕೆ ರಿಯಾಯಿತಿ ಕೊಡಬೇಡಿ ನೀವು, ಅದಕ್ಕೆ ರಿಯಾಯಿತಿ ಕೊಡಬೇಡಿ. ಆದರೆ ಇವರನ್ನು ನೀನು ದಲಿತ, ನಿನ್ನಂಥವ್ರು ಇರಬಾರ್ದು ಅಂತ ಏನಾದರೂ ಶಾಸಕ ಹೇಳಿದ್ದರೆ ಸಿದ್ದರಾಮಯ್ಯನವರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಆ ಮನುಷ್ಯನಿಗೆ ಯಾವತ್ತಿಗೂ ಟಿಕೆಟ್ ಕೊಡಬಾರ್ದು. ಅರ್ಥ ಆಯ್ತಲ್ಲ? ಹಾಗಂತ ಈ ಕಾರಣಕ್ಕಾಗಿ ಇವರು ದುಡ್ಡು ಕೊಟ್ಟಿದ್ದು ಸರಿ ಅಂತ ನಾನು ಅದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ಯಾರಿವರು? ಹಾಗಿದ್ರೆ ಬನ್ನಿ, ಹೇಗೆ ನಟ್ಟ ಕಟ್ಟ ನೌಜವಾನ್ ಹೆಂಗಿದ್ದಾರೆ ನೋಡ್ರಿ. ಒಬ್ರು ಹೋದ್ರಲ್ಲ ಅವತ್ತು, ಯಾರು, ಚಂದ್ರಶೇಖರಯ್ಯ. ಇವತ್ತಿವರು ಕೊಪ್ಪಳದ ಯಾರಿವರು? ಕೊಪ್ಪಳದ ಕಾರಟಗಿಯ ಸೋಮನಾಳದ ಪರಶುರಾಮ್. ವೆಲ್ ಬಿಲ್ಟ್, ಹೆಂಗಿದ್ದಾರೆ ನೋಡಿ. PSI, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಂಗೆ ಇದ್ದಾರೆ. 2017ರಲ್ಲಿ PSI ಪರೀಕ್ಷೆಯಲ್ಲಿ ಪಾಸಾಗಿ ಶಾಪುರಕ್ಕೆ ಬಂದರು. ಕಲಬುರಗಿಯ ಕಮಲಾಪುರದಲ್ಲಿ 1 ವರ್ಷ ಸೇವೆ ಸಲ್ಲಿಸಿದರು. 7 ತಿಂಗಳ ಹಿಂದೆ ಯಾದಗಿರಿಯಲ್ಲಿ PSI ಆಗಿ ಸೇರ್ಪಡೆ ಆಗ್ತಾರೆ. ಪೋಸ್ಟಿಂಗ್ಗೆ 30 ಲಕ್ಷ ಕೊಟ್ಟು ಬಂದಿದ್ರಂತೆ ಪರಶುರಾಮ್. ಯಾರು ಕೊಟ್ಟಿದ್ದು? ಇವರಿಗೇನಾ? ಚೆನ್ನಾರೆಡ್ಡಿಗೇನಾ? ಅವ್ರು ತಗೊಂಡ್ರಾ? ತಪ್ಪು. ಇವ್ರು ಕೊಟ್ರಾ? ತಪ್ಪಲ್ವಾ? ಆಗ ಚೆನ್ನಾರೆಡ್ಡಿ MLA ಆಗಿದ್ದರು. ಈಗ ಆರೋಪ ಆಗ್ತಿರೋದೇನಪ್ಪ ಅಂತಂದರೆ, ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಮತ್ತೆ 30 ಲಕ್ಷ ಕೇಳಿದ್ರು. ಅವರಿಗೆ ಪ್ರೆಷರ್ ಆಯಿತು ಅಥವಾ ಮಾನಸಿಕ ಒತ್ತಡ ಆಯಿತು, ಅವರು ತೀರ್ಕೊಂಡು ಅವರ ಪತ್ನಿ ಆರೋಪ ಮಾಡ್ತಾರೆ. ನಂದು ಇದರಲ್ಲಿ ವೆರಿ ಕ್ಲಾರಿಟಿ. ಚೆನ್ನಾರೆಡ್ಡಿ ಶಾಸಕರಾಗಿ ತಗೊಂಡಿದ್ದು ತಪ್ಪು. ಹಾಗಂತ ಇವರು ದಲಿತರು ಅನ್ನೋ ಕಾರಣಕ್ಕಾಗಿ ಇವರಿಗೆ ಅದರಲ್ಲಿ ರಿಯಾಯಿತಿ ಕೊಡೋಕ್ಕಾಗಲ್ಲ. ಯಾರೇ ಆಗಿರಲಿ ಸರ್, ನೀವು ಹೆಂಗೆ ಲಂಚ ಕೊಟ್ಟು ಬರ್ತೀರಾಗಿದ್ದರೆ ನಂಬರ್ 1. ಆದರೆ ಆ ಮಾನಸಿಕ ಹಿಂಸೆಯಿಂದಾಗಿ ಸತ್ತಿದ್ರೆ ಖಂಡಿತವಾಗ್ಲೂ ಮತ್ತೊಮ್ಮೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನಂಬರ್ 1. 2ನೇದಾಗಿ, ನನ್ನ ತೀವ್ರವಾದಂಥ ತೀಕ್ಷ್ಣವಾದಂಥ ಏನು ವಿರೋಧ ಇರೋದು, ಪರಶುರಾಮ್ ಅವರನ್ನು ಜಾತಿ ನಿಂದನೆ ಮಾಡಿದ್ದರೆ, ಅವರ ಪತ್ನಿ ಹೇಳಿದ್ದು ನಿಜವಾಗಿದ್ದರೆ ಪಕ್ಷದಿಂದ ಕಿತ್ತು ಬಿಸಾಕಬೇಕು. ದಲಿತ ಸಂಘಟನೆಗಳು ಇದನ್ನು ಭಾಳ ಸೀರಿಯಸ್ ಆಗ್ತದೆ. ಅಂದರೆ 40-30 ಲಕ್ಷ ಇದೇ MLA ಇದ್ದಾಗ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲೇ ಹಣ ಕೊಟ್ಟಿದ್ರಂತೆ. ಆದರೆ ಠಾಣೆಯಲ್ಲಿ ಮುಂದುವರಿಸಲು ಮತ್ತೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಶಾಸಕ ಚೆನ್ನಾರೆಡ್ಡಿ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಅವರ ಮಗ ಕೂಡ 30 ಲಕ್ಷ ಕೊಡದಿದ್ದಾಗ ಬೇರೆ ಕಡೆಗೆ ಪೋಸ್ಟಿಂಗ್ ಹಾಕ್ತೇನೆ ಅಂತ ಹೇಳಿದ್ರಂತೆ. ವರ್ಗಾವಣೆ ದಂಧೆಗೆ ಬೇಸತ್ತು ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡ್ರಂತೆ. 7 ತಿಂಗಳ ಅಂತರದಲ್ಲಿ 30 ಲಕ್ಷ 60 ಲಕ್ಷ ಕೊಡಬೇಕಿತ್ತು ಪರಶುರಾಮ್. ಇಲ್ಲಿ ಪ್ರಶ್ನೆ ಉದ್ಭವ ಆಗುವುದು, ಯಾದಗಿರಿ ಅಂತ ಜಾಗದಲ್ಲಿ 30 ಲಕ್ಷ ಕೊಟ್ಟು ಪೋಸ್ಟಿಂಗ್ ಹಾಕೋತಾರೆ ಅಂತಂದರೆ ಆ ಪೋಸ್ಟಿಂಗ್ನ ದುಡ್ಡು ವಾಪಸ್ ಬರಬೇಕಲ್ವಾ? ಡಬಲ್ ಅಲ್ಲ, ಟ್ರಿಪಲ್ ಬರಬೇಕು. ಅಂದರೆ 1,20,00,000 ವಾರ್ಷಿಕವಾಗಿ ಕಮಾಯಿ ಮಾಡಿರಬೇಕಲ್ವಾ? ನಿಮಗೆ ಬೆಂಗಳೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ PSIಯನ್ನು ಹಾಕಬೇಕು ಅಂತಂದರೆ ಒಂದು ಕಾಲದಲ್ಲಿ 15, ಹಾಗಂತ ಎಲ್ಲ ಕಡೆ ಇದೆ, ದುಡ್ಡಲ್ಲೇ ನಡೆಯೋದು. ಯಾರು ದುಡ್ಡು ಕೊಡೋದಿಲ್ಲ ಅಂತಂದರೆ ಅವನನ್ನು ಯಾವುದಾದ್ರೂ ಎಕ್ಸಿಕ್ಯೂಟಿವ್ ಇರುತ್ತಲ್ಲ, ಏನು ಪೆರೇಡ್ ಕಳಿಸೋದು, ಅದಕ್ಕೆಲ್ಲ ಹಾಕ್ತಾರೆ. ಎಂತೆಂಥ ನಾಯಕರನ್ನ, ಎಂತೆಂಥ ಲೀಡರ್ಗಳನ್ನು ಹಾಕ್ತಾರೆ. ಈಗ ನಾವು ಶಾಸಕರನ್ನ ಕೇಳೋದು, ಶಾಸಕರು ಎಲ್ಲಿದ್ದೀವಿ? ಪೊಲೀಸರು ಲೂಟಿ ಮಾಡಿ ಶಾಸಕರಿಗೆ ಕಾಸು ಕೊಡಬೇಕಿತ್ತ? 7 ತಿಂಗಳ ಅಂತರದಲ್ಲಿ 60 ಲಕ್ಷ ಕೊಡೋದೇನು? ಶಾಸಕರು ಗೆದ್ದು ಪೊಲೀಸರಿಂದಲೇ ಲೂಟಿ ಮಾಡ್ತಾ ಇದ್ದಾರಾ?
PSI ಪರಶುರಾಮ್ ಸಾವಿಗೆ ಶಾಸಕರೇ ಕಾರಣರಾದ್ರ? ಚೆನ್ನಾರೆಡ್ಡಿ ಪಾಟೀಲ್ ಮೊದಲು 30 ಲಕ್ಷ ಹಣ ಪಿಕ್ಕಿದ್ದು ನಿಜಾನ? ದುಡ್ಡಿಗಾಗಿ ಚೆನ್ನಾರೆಡ್ಡಿ ಮಗ ಪಂಪನಗೌಡ ಕಿರುಕುಳ ಕೊಟ್ರ? ವರ್ಗಾವಣೆಯನ್ನೇ ದಂಧೆ ಮಾಡ್ಕೊಂಡಿದ್ದಾರೆ ಇವರು ಚೆನ್ನಾರೆಡ್ಡಿ? ಅಪ್ಪನ ಹೆಸರಲ್ಲಿ ಮಗ ಟ್ರಾನ್ಸ್ಫರ್ ದಂಧೆಗಿಳಿದಿದ್ದಾನ? FIR ಆಗ್ತಾ ಇದ್ದಾಗೆ ಶಾಸಕ ಚೆನ್ನಾರೆಡ್ಡಿ ಎಸ್ಕೇಪ್ ಆಗಿದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ ಮತ್ತು ಸಿದ್ದರಾಮಯ್ಯನವರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಾಗತ್ತೆ. ಈಗಲೂ ಒಮ್ಮೆ ಒಳಗೆಲ್ಲ ಹೋಗಿ ಬಂದ್ರಲ್ಲ, ಇದೇ ಕಾರಣಕ್ಕೆ ಹೆಂಗೆ ಅಷ್ಟು % ಜಾಸ್ತಿ ಆಯಿತು ಅಂತೇಳಿ. ಆದರೆ ಇವರು ಹೇಳ್ತಾರೆ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. 2008ರಲ್ಲಿ ಎಷ್ಟು 75, 2004ರಲ್ಲಿ 7 ಕೋಟಿ, 2008ರಲ್ಲಿ 75 ಕೋಟಿ, 2013ರಿಂದ 2014 ಆಗಬೇಕು. 2013ರಿಂದ 2014ರಲ್ಲಿ 75 ಕೋಟಿ ಇದ್ದದ್ದು 251 ಕೋಟಿಗೆ ತಲುಪುತ್ತೆ. ಈ ವಿಚಾರವಾಗಿ ಅವರ ಮೇಲೆ CBI ಮತ್ತೊಂದು ED ಎಲ್ಲ ಬರುತ್ತೆ. ಇನ್ನು 2018ಕ್ಕೆ ಬನ್ನಿ, DKC ಆಸ್ತಿ ಪ್ರಮಾಣ 840 ಕೋಟಿ ಆಗುತ್ತೆ. 2023ರಲ್ಲಿ DKC ಆಸ್ತಿ 1413 ಕೋಟಿ ಆಸ್ತಿ ಇದೆ ಅಂತೇಳಿ ಸ್ವತಃ DK ಶಿವಕುಮಾರ್ ಘೋಷಣೆ ಮಾಡ್ಕೋತಾರೆ. ಘೋಷಣೆ ಮಾಡ್ಕೊಳ್ಳೋದಂತಲ್ಲ, ನೀವು ನಾಳೆ ನಿಂತ್ಕೊಂಡ್ರೂ ಕೂಡ ನೀವು ಅಫಿಡವಿಟ್ ಕೊಡಬೇಕು ಲೋಕಾಯುಕ್ತಕ್ಕೆ, ನನ್ನ ಹತ್ರ ಇಷ್ಟು ಆಸ್ತಿ ಇದೆ ಅಂತೇಳಿ. ಹೆಂಡತಿ ಹತ್ರ ಎಷ್ಟು ಆಸ್ತಿ, ಮಗನ ಹತ್ರ ಎಷ್ಟು, ಮಗಳ ಹತ್ರ ಎಷ್ಟು, ಎಲ್ಲವೂ ಕೂಡ. ಮೊನ್ನೆ ಸಿದ್ದರಾಮಯ್ಯಂದು ವಿಚಾರ ಬಂತಲ್ಲ, ನೀವು ಮೆನ್ಷನ್ ಮಾಡಿಲ್ಲ, ಹೆಂಡತಿ 14 ಸೈಟ್ ಮೆನ್ಷನ್ ಮಾಡಿರಲಿಲ್ಲ, ಆಮೇಲೆ ಅಫಿಡವಿಟ್ ಸಲ್ಲಿಸಿದ್ರಿ, ಆಮೇಲೆ ಕೊಟ್ಟರು ಅಂತ ಗೊತ್ತಾಯ್ತಾ? ಅದು ಇನ್ನು ಸದ್ಯ ಇಡೀ ದೇಶದಲ್ಲಿ DKC ಅತ್ಯಂತ ಶ್ರೀಮಂತ ಶಾಸಕ. ಬ್ಯಾಂಕ್ ಬ್ಯಾಲೆನ್ಸ್, ಭೂಮಿ, ಉದ್ದಿಮೆಗಳ ಒಡೆಯ DKC ಎಲ್ಲವನ್ನು ಕೂಡ ತನ್ನ ಬಳಿ ಏನು ಆಸ್ತಿ ಇದೆ 2023 ಅಫಿಡವಿಟ್ನಲ್ಲಿ ಅವರು ಘೋಷಿಸಿಕೊಂಡಿದ್ದಾರೆ. ಎಷ್ಟು? 1413 ಕೋಟಿ. 2004ರಲ್ಲಿ 7 ಕೋಟಿ, 2024ರಲ್ಲಿ 1413 ಕೋಟಿ. ಈಗ ಕುಮಾರಣ್ಣನಿಗೆ ಬರೋಣ. ವೈಟ್ TV ಮತ್ತೊಂದು ಒಂದು DVD, ಬ್ಲ್ಯಾಕ್ ಆ್ಯಂಡ್ ವೈಟ್ DVD ಮತ್ತು TV ಮತ್ತು DVD ಇಟ್ಕೊಂಡು ದೊಡ್ಡರಳ್ಳಿಲಿ ಮತ್ತು ಕೋಡರಳ್ಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು, ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ. ನಾನೇನು ಫಿಲಮ್ ಡೈರೆಕ್ಟರ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.